ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಈಗ ಮಕ್ಕಳು ಸ್ಕೂಲ್ ಸುಟ್ಟಿರೋದ್ರಿಂದ ಮಕ್ಕಳು ಮನೆಯೊಳಗಿದ್ರೆ ಏನರ ಬೇಡ್ತಿರ್ತಾರೆ, ಇಲ್ಲಾಂದ್ರೆ ಹೊರಗೆ ಹೋಗಿ ರೊಕ್ಕ ಕೊಟ್ಟು ಏನರ ತಿಂತಿರ್ತಾರೆ ನೋಡ್ರಿ. ಹಾಗಾಗಿ ನಾವು ಮನೆಯೊಳಗೆ 10 ನಿಮಿಷದಾಗ ಮಕ್ಕಳಿಗೆ ಈ ಸ್ನ್ಯಾಕ್ಸ್ ಮಾಡಿಕೊಡೋಣ್ರಿ. ನಾನಿದು ಬಾಂಬೆ ರವೆ ತೊಗೊಂಡೇನಿ ನೋಡ್ರಿ. ನಿಮಗೆ ಯಾವ ಮಾಲ್ ಅಥವಾ ಅಂಗಡಿ ಒಳಗೆ ಹೋದರೂ ಸಿಗ್ತೈತಿ. ಇದು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಎರಡರೊಳಗೆ ಒಂದು ತೊಗೋರಿ. ಈಗ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೇನಿ ನೋಡ್ರಿ. ನಾನು 1.5 ಕಪ್ ಅಷ್ಟೇ ರವೆ ತೊಗೊಂಡೇನಿ. ಅದನ್ನು ಪೂರ ಹಿಟ್ಟುಗತೆ ಮಾಡ್ಕೊಂಬರ್ತೀನಿ ನೋಡ್ರಿ. ನಾನು ನೋಡ್ರಿ, ನೋಡಾತಿರಲ್ಲ ನೀವು, ಈ ರೀತಿ ಹಿಟ್ಟುಗತೆ ಮಾಡ್ಕೊಂಬರ್ಬೇಕು ನಾವು. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೇನೆ ನೋಡ್ರಿ. ರವಾನ ಹಿಟ್ಟು ಮಾಡ್ಕೊಂಬಂದೇವಲ್ಲ ಅದನ್ನು ಒಂದು ಬೌಲಿಗೆ ಹಾಕೋತೇನೆ ನಾನು. ಈಗ ಅದಕ್ಕೆ ನೆಕ್ಸ್ಟಿಗೆ ಉಪ್ಪು ಹಾಕೋತೇನೆ. ಆಮೇಲೆ ಕರಿಬೇವು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕೋತೇನೆ ನೋಡ್ರಿ. ಈಗ ಇದನ್ನೆರಡೂ ಕೂಡಿಸ್ಕೊಂಬಿಡೋಣ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ಬಂದಿರಲ್ಲ ನೋಡಾಕ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕ್ಕೆ ಬೆಲ್ ಹಾಕೊಂಡಿರ್ತೈತೆ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟೇ ನಿಮ್ಗೆ ಬರ್ತೈತೆ ನೋಡ್ರಿ. ನಾವು ವಿಡಿಯೋದ್ರೊಳಗೆ ಹೊಸ ಹೊಸ ಸ್ನ್ಯಾಕ್ಸ್ ಅಡುಗೆ ಯಾವುದೇ ಥರ ಇದಾವೆ ಹೋಗಿ ನೋಡಿ ಚೆಕ್ ಮಾಡಿ ಒಂದು ಲೈಕ್ ಕಮೆಂಟ್ ಕೊಡಿರಿ. ನಾನು ಒಂದು ಪ್ಯಾನ್ ಇಟ್ಕೊಂಡೇನಿ, ಅದ್ರೊಳಗೆ ದೊಡ್ಡ ಸ್ಪೂನ್ಲೇ ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಕಾಳು ಅಂತೇವಲ್ಲ, ಓಮ್ ಕಾಳು, ಅದನ್ನು ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ಬಿಳಿ ಎಳ್ಳ್ರಿ, ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋರಿ. ಇವನ್ನ ಭಾಳಷ್ಟು 2 ಸ್ಪೂನ್ ಹಾಕ್ಕೊಂಡೇನು, ಜಾಸ್ತಿ ಹಾಕಿದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಇವು ತಿನ್ನೋಬೇಕಾರೆ ಸ್ನ್ಯಾಕ್ಸ್ ಒಳಗೆ. ಹಾಗಾಗಿ 1-2 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೇನಿ. ಅಂದ್ರೆ ಒಣ ಮೆಣ್ಸಿನ್ಕಾಯಿ ಮನೆಯೊಳಗೆ ಇರ್ತಾವಲ್ರಿ, ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಬೋದು ನೀವು. ಇದನ್ನು ಸ್ವಲ್ಪ ಎಣ್ಣೆಗೆ ಈ ಥರ ಬಾಡಿಸ್ಕೊಂಡ್ರಿ. ಬಾಡಿಸ್ಕೊಂಡು ನಾನು 1.5 ಕಪ್ ಅಷ್ಟು ರವೆ ತೊಗೊಂಡಿದ್ನಿ ಅಲ್ರಿ, ಅದಕ್ಕೆ 1 ಕಪ್ ಅಷ್ಟು ನೀರು ಹಾಕೋತೇನೆ ನೋಡ್ರಿ ನಾನು. ಅದು ಕುದಿ ಹತ್ತಬೇಕ್ರಿ ನಮಗೆ. ಕುದಿಯೋ ಮಟನೂ ಈ ಥರ ಕೈ ಆಡ್ಸ್ಕೊಂಡು ಇರೋಣ್ರಿ. ಅದೊಂದು ಸ್ವಲ್ಪ ಒಂದು ಸತಿ ಕುದಿ ಹತ್ತಂದ್ರೆ ಸಾಕು ನಮಗೆ. ಗ್ಯಾಸ್ ಫ್ಲೇಮ ಆಫ್ ಮಾಡಿಬಿಡೋಣ್ರಿ. ನೋಡ್ರಿ, ಈಗ ಇದು ಒಂದು ಸತಿ ಕುದಿ ಹತ್ತಲ್ಲ, ಈಗ ಗ್ಯಾಸ್ ಫ್ಲೇಮ ಬಂದ್ ಮಾಡಿಬಿಡ್ತೇನೆ. ಇದು ನಮ್ಗೆ ಈಗ ತಣ್ಣಗಾಗೋದು ಬೇಡ, ಒಂದು ಸ್ವಲ್ಪ ಉಗುರು ಬೆಚ್ಚ ಇದ್ರೆ ಸಾಕು ನಮಗೆ, ನಡಿತೈತಿ. ಅದಕ್ಕೆ ರವೆ ಹಾಕಿ ಕಲಿಸ್ಕೊಂಡ್ಬಿಡೋಣ್ರಿ. ಅಂದ್ರೆ ಒಂದು ಸ್ವಲ್ಪ ಬಿಸಿ ಇದ್ರೆ ನಮಗೆ ರವೆ ಜಲ್ದಿ ನೆನಿತೈತಿ. ಈಗ ಅದನ್ನು ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ ನಾನೀಗ ರವಾಕ್ಕೆ. ಇದಿಷ್ಟ ರೀ, ನೀರು ಜಾಸ್ತಿ ಹಿಡಿಯೋದೇ ಇಲ್ಲ ನೋಡ್ರಿ ಇದಕ್ಕೆ. ಮತ್ತು ನೀರು ಹಾಕಿ ನಾದಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನ ಇಷ್ಟರೊಳಗೆ ನಾನು ಇದನ್ನು ಹಿಟ್ಟು ನಾದ್ಕೋತೀನಿ. ಹಿಟ್ಟು ನಾದ್ಕೊಂಡು ಒಂದು 10-20 ನಿಮಿಷ ತನಕ ಇದನ್ನು ಬಿಟ್ಟು ಬಿಡ್ಬೇಕ್ರಿ ನೆನೆಯಾಕ. ರವೆ ಅಲ್ರಿ ಒಂದು ಸ್ವಲ್ಪ ನೆನೆಯಾಕೆ ಟೈಮ್ ಬೇಕು. ಮತ್ತು ಎಲ್ಲರ 1 ಡೇ ಟ್ರಿಪ್ಪಿಗೆ ಅದು ಹೋಗಿರ್ತೇವಲ್ಲ, ಅವಾಗ ಇದನ್ನು ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ. ಮಕ್ಕಳಿಗೆ ಭಾಳ ಇಷ್ಟಪಡ್ತಾರೆ. ಹೊರಗಿಂದ ಕೊಡ್ಸೋಕ್ಕಿಂತ ಮಕ್ಕಳಿಗೆ ಮನೆಯೊಳಗೆ ಮಾಡಿಕೊಡೋದು ಭಾಳ ಆರೋಗ್ಯಕರವ ನೋಡ್ರಿ. ಹೊರಗೆ ಅದನ್ನ ಇದನ್ನು ತಿಂದು ಮಕ್ಕಳು ಆರೋಗ್ಯ ಕೆಡಿಸ್ಕೊಳಂಗಿಲ್ಲ. ಮನೆಯೊಳಗೆ ಈ ಥರ ಮಾಡಿಟ್ಬಿಟ್ರೆ. ಮತ್ತು ನಾವು ವಿಡಿಯೋ ಮಾಡಿದ್ದ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದು ಎಲ್ಲ ಕಡೆ ಬರ್ತಿರ್ತೈತೆ ರೀ. ನೀವು ಯಾವುದ್ರಾಗಿಂದ ನೋಡಾತ್ರಿ ಅಂತ ಕಮೆಂಟ್ ಮಾಡಿರಿ. ಮತ್ತು ಯಾವ ಊರಿಂದ ಅಂತ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ, ಈಗಿನ ಹಿಟ್ಟು ಇದೇ ಥರನ ನಾದ್ಕೊಂಡೆ ನಾನು. ಒಂದು ಸ್ವಲ್ಪ ಮೆತ್ತಗೆ ನಾದಬೇಕ್ರಿ. ನನಗೊಂದು ಸ್ವಲ್ಪ ಏನೋ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನೊಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮಿದ್ಕೋತೀನಿ ಇನ್ನೊಂದು ಸ್ವಲ್ಪ. ಅಂದ್ರೆ ಇದೊಂದು ಸ್ವಲ್ಪ ಬಾಂಬೆ ರವೆ ಅಲ್ರಿ, ಒಂದು ಸ್ವಲ್ಪ ಅದು ದಪ್ಪ ಇರ್ತೈತೆ ರವೆ. ಇನ್ನು ಚಿರೋಟಿ ರವೆ ತೊಗೊಂಡ್ರೆ ಅದು ಭಾಳ ಜಿನಗಿರ್ತೈತಲ್ಲ, ಅದಕ್ಕೆ ನೀರು ಸೇರಿಸೋದು ಬೇಡ, ಅದು ಕರೆಕ್ಟಾಗಿರ್ತೈತಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಹನಿಯಷ್ಟು ನೀರು ಕೈಗೆ ಹಾಕ್ಕೊಂಡು ನಾದ್ಕೊಂಡೆ ನೋಡ್ರಿ. ಈಗ ಒಂದು 10 ನಿಮಿಷ ಅಥವಾ 20 ನಿಮಿಷ ಬಿಟ್ಟು ತೊಗೊಂಡು ಬಂದೆ ನೋಡ್ರಿ ನಾನು. ಈಗ ಇದನ್ನು ಇನ್ನೊಂದು ಸ್ವಲ್ಪ ಮಿದ್ಕೋತೇನೆ ನೋಡ್ರಿ. ಪೂರ ಹಿಟ್ಟು ಆಗಿರ್ತೈತಲ್ರಿ, ಗೋಧಿ ಹಿಟ್ಟು ಚಪಾತಿ ಮಾಡಕ್ಕೆ ನಾದು ಇಟ್ಟಿರ್ತೇವಲ್ಲ, ಸೇಮ್ ಅದೇ ರೀತಿನ ಸಾಫ್ಟಾಗಿ ಆಗೈತೆ ನೋಡ್ರಿ. ಭಾರಿ ಮಸ್ತ್ ಆಗೈತಿ ಇದು ರವೆ ಇದು ಹಿಟ್ಟು. ಈಗ ರವಾದ್ಲೆ ಮಾಡತ್ತೇವೆ ಅನ್ಸೋದೇ ಇಲ್ಲ ನಾವು. ಹಿಟ್ಟು ಯಾವುದೇ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಮಾಡತ್ತೇವೆ ಅನಿಸ್ತೈತಿ. ಈಗ ಇದನ್ನು 3 ಉಳ್ಳಿ ಮಾಡ್ಕೊಂಡೆ ನೋಡ್ರಿ ನಾನೀಗ. ಅದ್ರೊಳಗೆ 1 ಉಳ್ಳಿ ತೊಗೊಂಡೆ, ಒಂದು ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕ್ರಿ ಉಳ್ಳಿನ. ಈಗ ಇದನ್ನು ಈ ಥರ ಉಳ್ಳಿ ಮಾಡಿಕೊಂಡೆ. ಈಗ ಹೋಳಿಗೆ ಮನೆ ತೊಗೋತೇನೆ ನಾನು ಲಟ್ಸಾಕಂತ ಹೇಳಿ. ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊತೇನೆ ರೀ ನಾನು. ಅಂದ್ರೆ ನಾವು ಹೋಳಿಗೆಗೆ ರವೆ ಒಂದು ಸ್ವಲ್ಪ ಅಲ್ರಿ, ಒಂದು ಸ್ವಲ್ಪ ಅಂಟ್ಕೋಬಾರ್ದಂತೇಳಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಅದನ್ನು ಸೀಳಬಾರ್ದ್ರಿ, ಸುತ್ತಾರ್ಲ ಸೀಳಬಾರ್ದು ಅಂತೇಳಿ ಈ ಥರ ಮಾಡ್ಕೋತೀನಿ. ನಾವು ರೊಟ್ಟಿಗೆ ಚಪಾತಿಗೆ ಮಾಡ್ತೇವಲ್ಲ ಆ ರೀತಿ ಮಾಡ್ಕೊಂಡು ಸುತ್ತಾರ್ಲ ಈ ರೀತಿ ಅದಕ್ಕೆ ಬೆಂಡಿಗೆ ಮಾಡ್ಕೊಂಡ್ರಿ. ಆಮೇಲೆ ಹಗರ್ಕ ಲಟ್ಟಿಸ್ಕೊಂಡು ತೊಗೊಂಡ್ರೆ ಅಂದ್ರೆ ಸುತ್ತಾರ್ಲ ಇದು ಸೀಳೋದಿಲ್ಲ ನೋಡ್ರಿ. ಇದೇ ರೀತಿನ ಅದನ್ನು ನಮ್ಗೆ ಭಾಳ ತೆಳುವಾಗಿಲ್ರಿ, ದಪ್ಪಾಗಿ ಲಟ್ಟಿಸ್ಕೋಬೇಕು ನಾವು. ತೆಳುವಾಗಿ ಲಟ್ಸ್ಕೊಂಡ್ರೆ ಏನಾಕೈತ್ರಿ, ಭಾಳ ಕ್ರಿಸ್ಪಿ ಆಕ್ಕವ. ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಭಾಳ ಚಲೋ ಅನ್ನಿಸ್ತಾವೆ ನೋಡ್ರಿ. ತಿನ್ನಾಕ ನೋಡಾಕ ಚಂದ ಅನ್ನಿಸ್ತಾವೆ.
ಹಾಗಾಗಿ ನಾನು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡೆ. ನಿಮ್ಗೆ ತೋರ್ಸಾತೀನಿ ನೋಡಿರಿ, ಇಷ್ಟು ದಪ್ಪಾಗೈತಿ ಇಲ್ಲ ಇದು. ಈಗ ಇದನ್ನು ಕರ್ಕೊಂಬಿಡೋಣ್ರಿ. ನೋಡಿರಿ ಈ ರೀತಿ ಕರ್ಕೊಬೇಕು. ನೀವು ಯಾವ ಶೇಪ್ ಬೇಕಾದರೂ ಕರ್ಕೊಬೋದು ರೀ. ನಾನು ಇದ್ರೊಳಗೆ ಈ ಥರ ಉದ್ದ ಕರ್ಕೊಂಡು 3 ಭಾಗ ಮಾಡ್ತೇನೆ ನೋಡಿರಿ. ಅಂದ್ರೆ ಮಕ್ಕಳಿಗೆ ಕುರ್ಕುರಿ ಹಂಗೆ ಕಾಣಿಸ್ಬೇಕಲ್ರಿ ಇವು, ಹಾಗಾಗಿ ನಾನು ಈ ಥರ ಉದ್ದುದ್ದಾಗ ಮಾಡಾತೀನಿ ಇವನ್ನ. ನೀವು ಟ್ರಯಾಂಗಲ್, ಚೌಕ ಯಾವ ರೀತಿ ಆದರೂ ಕರ್ಕೊಬೋದು ರೀ ಅವನ್ನ. ಗೆಸ್ಟ್ ಯಾರನ್ನ ಬಂದಾಗ ಏನರ ತಿನ್ಬೇಕು ಅನ್ನಿಸ್ದಾಗ, ಏನರ ಪಾರ್ಟಿ ಹಿಂಗೆ ಮಕ್ಕಳು ಬರ್ತಡೇ ಇದ್ದಾಗ ಈ ರೀತಿ 10 ನಿಮಿಷದಾಗ ಅಂದ್ರೆ ನೀವು ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ರೀ ಮಕ್ಕಳಿಗೆ. ನೋಡಿರಿ ಎಷ್ಟು ಈಸಿ ಐತಲ್ಲ, ಮಸ್ತಾಗ್ಯವು. ನೋಡಾಕ ಕುಂತ್ರ ಇಷ್ಟು ಚಲೋ ಅನ್ನಿಸ್ತಾವೆ, ತಿನ್ನಾಕ ಕುಂತ್ರು ಇನ್ನೂ ಕುರುಮ್ ಅಂತೇಳಿ ಭಾಳ ಚಲೋ ಆಗ್ಯಾವ ನೋಡ್ರಿ ಇವು. ಈಗ ಇದನ್ನಿಷ್ಟು ಕರ್ಕೊಳೋದಾತ್ರಿ, ನಮಗೆ ರೆಡಿ ಆತ. ನಾವು 3 ಉಳ್ಳಿ ಮಾಡ್ಕೊಂಡಿದ್ನಲ್ಲ ಅದನ್ನಿಷ್ಟನ್ನು ಮಾಡಿಟ್ಕೊಂಡೆ. ಮಕ್ಕಳು ಮನೆಯೊಳಗಿದ್ವು ಅಂದ್ರೆ ಈಗ ಮಾಡ್ತಾನೆ ಇಂಥ ಸ್ನ್ಯಾಕ್ಸ್ ಮಾಡತ್ವಿ ಅಂದ್ರೆ ಮಾಡ್ತಾನೆ ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡ್ರಿ. ಒಂದು ದುಬ್ಬಿ ಮಾಡೋ ಮಟ ಇನ್ನೊಂದು ದುಬ್ಬಿ ಖಾಲಿನ ಮಾಡಿಬಿಡ್ತಾರೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ರಿ, ಅದೇನು ಸ್ವಲ್ಪ ಜಾಸ್ತಿ ಜೋರು ಕಾಯ್ಸಾಕೋಬೇಡ್ರಿ, ಮೀಡಿಯಮ್ ಇರೊಳಗಿಟ್ಟು ಕಾಸ್ಕೊಂಡು ಈಗ ಅವನ್ನ ಇಷ್ಟು ಮಾಡಿದ್ಮೇಲೆ ಹಾಕ್ಕೊಂಡೇನು ನೋಡ್ರಿ. ಒಂದು ಸತಿ ಏನು ಲಟ್ಟಿಸಿ ಹಾಕ್ಕೊಂಡಿರ್ತೀವಲ್ಲ, ಒಂದು ಉಬ್ಬಿ ಪೂರ್ತಿ ಎಣ್ಣೆ ಒಳಗೆ ಹಾಕೊಂಡ್ಬಿಡ್ಬೋದು ರೀ, ನಡೀತಿ. ಒಂದ್ರ ಮ್ಯಾಗ ಒಂದಿದ್ರು ಏನಾಗಲ್ಲ, ಅಂಟ್ಕೊಳಂಗಿಲ್ಲ, ಮುರಿಯೋಂಗಿಲ್ಲ, ಏನಿಲ್ಲ ನೋಡ್ರಿ. ಅವನ್ನ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ಮಟ ಅವ್ನ ಹಂಗೆ ಬಿಟ್ಬಿಡ್ಬೇಕು ರೀ, ಮುಟ್ಟಾಕ ಹೋಗ್ಬಾರ್ದವು, ಸ್ವಲ್ಪ ಬಿರುಸಾಗೋ ಮಟ. ಅವೇನಾರು ನಾವು ಬಬಲ್ಸ್ ಕಡಿಮೆ ಆಗ್ಲಾರ್ದ ಅದ್ರೊಳಗೆ ಈ ಥರ ಜಾರಿ ಸೌಟ್ ಹಾಕ್ಬಿಟ್ರೆ ಮುರಿತಾವ್ರಿ ಅವು. ನೋಡಿರಿ ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಹೊಳ್ಳಿಸಿ ಹಾಕ್ಕೊಂಡೇನಿ. ಭಾಳ ಚಲೋ ಆಗಿದ್ದು ನೋಡ್ರಿ. ನಮ್ಗೆ ಕರೆಂಟ್ ಹೋಗಿದ್ದು ನಮ್ಗೆ ಆಗಳಿಂದ ಒಂದು ಸ್ವಲ್ಪ ಕರೆಂಟ್ ಬಂದ್ವಿ. ಈಗ ಕಲರ್ ನೋಡ್ರಿ ಚಲೋ ಕಾಣತ್ವವು. ನೀವು ಒಂದು ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ಹೊಸ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಮತ್ತು ನಿಮ್ಗೆ ಯಾವುದೇ ಥರ ಬೇಕಂದ್ರೂ ನೀವು ಒಂದು ಕಮೆಂಟ್ ಮಾಡಿರಿ, ನಾನು ಮಾಡಿ ತೋರಿಸ್ತೇನೆ. ಈಗ ಇದನ್ನು ಒಂದು ಸತಿ ಮಾಡಿ ಕರ್ಕೊಂಡು ತಕ್ಕೊಂಡೆ ನೋಡ್ರಿ. ಕಲರ್ ಅಂತೂ ಭಾಳ ಚಲೋ ಬಂದಾವು, ಮತ್ತು ಅಷ್ಟೇ ಕ್ರಿಸ್ಪಿ ಆಗ್ಯಾವ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ, ಮತ್ತು ಎಣ್ಣೆ ಒಳಗೆ ಅವು ಮುರಿದೂ ಇಲ್ಲ ನೋಡ್ರಿ. ನಾವು ಹೆಂಗೆ ಹಾಕಿದ್ವಲ್ಲ ಹಂಗಾದವು, ಮತ್ತು ಉಬ್ಬಿ ಬಂದಾವು. 10 ನಿಮಿಷದಾಗ ಮಕ್ಕಳಿಗೆ ಕುರುಮ್ ಸ್ನ್ಯಾಕ್ಸ್ ರೆಡಿ ಆದವು ನೋಡ್ರಿ. ಮಸ್ತಾಗ್ಯಾವ. ನಿಮಗೆ ಮುರಿದು ತೋರಿಸ್ತೇನೆ ನೋಡ್ರಿ, ಪಳ್ಳ ಅಂಥೇಳಿ ಮುರಿತಾವ, ಅಷ್ಟು ಚಲೋ ಆಗ್ಯಾವ, ಅಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಇವು. ನೋಡ್ರಿ ಒಂದ ಕ್ಷಣ ಈಗ ಮುರಿದ ಕೂಡನ ಪುಡಿ ಆಗ್ತಾವ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ನಿಮ್ಗೆ ಮಕ್ಕಳು ಹೊರಗಿನ ತಿನ್ನೋದು ಕಡಿಮೆ ಮಾಡ್ತಾರೆ, ಮತ್ತು ಆರೋಗ್ಯನೂ ಉಳಿತೈತೆ ಮಕ್ಕಳದು. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಹೊಸ ಅಡುಗೆ ಮಾಡೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಕೈತೆ ನೀವು ಲೈಕ್ ಮಾಡಿದ್ರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ.